ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಇದೀಗ ಗಲಾಟೆ ನಡೆದಿರುವಂತದ್ದು ಜೆಡಿಎಸ್ ಹಾಗೂ ಒಕ್ಕಲಿಗರ ಸಮುದಾಯದವರಿಂದ ಗಲಾಟೆಯಾಗಿರುವಂತದ್ದು। ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಜೆಡಿಎಸ್ ಹಾಗೂ ಒಕ್ಕಲಿಗರ ಸಮುದಾಯದವರಿಂದ ಗಲಾಟೆಯಾಗಿರುವಂತದ್ದು। ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹರಿಹಾಯ್ದ ಜನ, ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಭಾರಿ ಆಕ್ರೋಶ, ತೋಳು ತಟ್ಟಿ ಎಚ್ಡಿಕೆಗೆ ಪಂಥಾಹ್ವಾನ ಕೊಟ್ಟ ಪ್ರದೀಪ್ ಈಶ್ವರ್ ಹೇಳಿಕೆಯಿಂದ ಕೆರಳಿದ ಜನರು, ಪ್ರದೀಪ್ ಈಶ್ವರ್ ವಿರುದ್ಧ ಗೆರಾವ್ಗೆ ಕೂಗಿದ ಜನ, ಉದ್ರಿಕ್ತರಿಂದ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿ ತೂರಾಟ। ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ ನಡೆದಿರುವಂತದ್ದು, ಜೆಡಿಎಸ್ ಹಾಗೂ ಒಕ್ಕಲಿಗರ ಸಮುದಾಯದವರಿಂದ ಈ ಒಂದು ಗಲಾಟೆಯಾಗಿರುವಂತದ್ದು ಕೂಡ ಹೇಳಲಾಗ್ತಾ ಇದೆ। ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜನ ಕಿಡಿಕಾರಿದ್ದಾರೆ, ಹರಿಹಾಯ್ದಿದ್ದಾರೆ। ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ತೋಳು ತಟ್ಟಿ ಎಚ್ಡಿಕೆಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯಿಂದ ಇದೀಗ ಕೆರಳಿದ್ದಾರೆ ಜನ, ಪ್ರದೀಪ್ ಈಶ್ವರ್ ವಿರುದ್ಧ ಗೆರಾವ್ ಕೂಗಿರುವಂತಹ ಜನರು, ಉದ್ರಿಕ್ತರಿಂದ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿ ತೂರಾಟ ಕೂಡ ನಡೆದಿದೆ। ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಗಲಾಟೆ, ಜೆಡಿಎಸ್ ಹಾಗೂ ಒಕ್ಕಲಿಗರ ಸಮುದಾಯದವರಿಂದ ಗಲಾಟೆಯಾಗಿರುವಂತದ್ದು। ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹರಿಹಾಯ್ದಿದ್ದಾರೆ ಜನರು, ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ। ಪ್ರದೀಪ್ ಈಶ್ವರ್ ವಿರುದ್ಧ ತೋಳು ತಟ್ಟಿ ಎಚ್ಡಿಕೆಗೆ ಪಂಥಾಹ್ವಾನ ಕೊಟ್ಟ ಪ್ರದೀಪ್ ಈಶ್ವರ್ ಈ ಹೇಳಿಕೆಯನ್ನ ಖಂಡಿಸಿ ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ। ಪ್ರದೀಪ್ ಈಶ್ವರ್ ವಿರುದ್ಧ ಈಗ ಗೆರಾವ್ ಕೂಗಿರುವಂತಹ ಜನರು ಕಾರ್ಯಕ್ರಮದಲ್ಲಿ, ಉದ್ರಿಕ್ತರಿಂದ ಶಾಸಕ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿ ತೂರಾಟ ಕೂಡ ನಡೆದಿದೆ ಈ ಒಂದು ಕಾರ್ಯಕ್ರಮದಲ್ಲಿ। ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಇತ್ತು, ಈ ಒಂದು ಕಾರ್ಯಕ್ರಮದಲ್ಲಿ ಗಲಾಟೆಯಾಗಿದೆ, ಜೆಡಿಎಸ್ ಹಾಗೂ ಒಕ್ಕಲಿಗರ ಸಮುದಾಯದವರಿಂದ ಗಲಾಟೆಯಾಗಿರುವಂತದ್ದು। ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಈಗ ಗೆರಾವ್ ಕೂಗಿದ್ದಾರೆ ಜನರು। ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಈ ಒಂದು ಗಲಾಟೆಯಾಗಿರುವಂತದ್ದು ಕೂಡ ಜೆಡಿಎಸ್ ಹಾಗೂ ಒಕ್ಕಲಿಗರ ಸಮುದಾಯದವರಿಂದ ಕೂಡ ಈ ಗಲಾಟೆ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ। ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹರಿಹಾಯ್ದಿದ್ದಾರೆ ಜನರು ಕಾರ್ಯಕ್ರಮದಲ್ಲಿ, ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದಕ್ಕೆ ಇದೀಗ ಭಾರಿ ಆಕ್ರೋಶ ಕೂಡ ಕೇಳಿ ಬಂದಿದೆ। ತೋಳು ತಟ್ಟಿ ಎಚ್ಡಿಕೆಗೆ ಪಂಥಾಹ್ವಾನವನ್ನ ಕೊಟ್ಟರಂತೆ ಪ್ರದೀಪ್ ಈಶ್ವರ್ ಅವರು, ಈ ಒಂದು ಪ್ರದೀಪ್ ಈಶ್ವರ್ ಅವರ ಹೇಳಿಕೆಯಿಂದ ಈಗ ಜನರು ಕೆರಳಿ ಕೆಂಡವಾಗಿದ್ದಾರೆ, ಗೆರಾವನ್ನ ಕೂಡ ಕೂಗಿರುವಂತದ್ದು ಕಾರ್ಯಕ್ರಮದಲ್ಲಿ। ಒಂದಷ್ಟು ಉದ್ರಿಕ್ತರಿಂದ ಪ್ರದೀಪ್ ಈಶ್ವರ್ ಕಡೆಗೆ ಚಪ್ಪಲಿ ತೂರಾಟ ಕೂಡ ಆಗಿರುವಂತೆ ಈ ಒಂದು ಕಾರ್ಯಕ್ರಮದಲ್ಲಿ, ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರ ಕ್ಷೇತ್ರದಲ್ಲಿ ಈಗ ಜನರು ರೊಚ್ಚಿಗೆದ್ದಿರುವಂತದ್ದು, ಚಪ್ಪಲಿಯನ್ನು ಕೂಡ ತೂರಿದ್ದಾರಂತೆ ಉದ್ರಿಕ್ತರಿಂದ। ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಹರಿಹಾಯ್ದಿದ್ದಾರೆ ಜನ। ತುಂಬಾ ಚೆನ್ನಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ। ರಾಮು, ಈ ಒಂದು ಗಲಾಟೆ ಹೇಗಾಯಿತು, ಯಾಕೆ ಈ ಒಂದು ಗಲಾಟೆಯಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ? ಖಂಡಿತವಾಗ್ಲೂ ಗಂಗಾ, ಏನೋ ಒಂದು ಕಳೆದ ಹಲವಾರು ದಿನಗಳಿಂದ ಬಿಡದಿ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ಪ್ರದೀಪ್ ಈಶ್ವರ್ ಅವರ ನಡುವೆ ತಾತ್ವಾರ ನಡೀತಾ ಇರುವಂತ ಪ್ರಕರಣದಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುವಂತದ್ದು। ಬಹುತೇಕ ಏನೋ ಒಂದು ಕುಮಾರಸ್ವಾಮಿ ವಿರುದ್ಧ ಕಳೆದ ಹಲವಾರು ದಿನಗಳಿಂದ ಪ್ರದೀಪ್ ಈಶ್ವರ್ ಸಾಲು ಆರೋಪಗಳನ್ನ, ಸಾಲು ಹಗರಣಗಳ ವಿಚಾರದಲ್ಲಿ ಮತ್ತೆ ಸಾಲು ಆರೋಪಗಳ ವಿಚಾರದಲ್ಲಿ ಗಂಭೀರವಾಗಿರುವಂತಹ ಆರೋಪಗಳನ್ನ ಮಾಡ್ತಾ ಇರುವಂತಹ ವಿಚಾರದಲ್ಲಿ ಈ ಒಂದು ಕೆಂಪೇಗೌಡ ಜಯಂತಿಯಲ್ಲಿ ಹೈರಾಣ ಆಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು। ಇನ್ನು ಸ್ಥಳೀಯವಾಗಿ ಏನು ಕೆಂಪೇಗೌಡ ಜಯಂತಿ ಆಚರಣೆಗೆ ಪ್ರದೀಪ್ ಈಶ್ವರ್ ಬರ್ತಿದ್ದಂತೆಯೇ
ಒಂದು ಒಕ್ಕಲಿಗ ಸಮುದಾಯದ JDS ಒಂದು ನಾಯಕರು ಯಾರಿದ್ದಾರೆ ಮತ್ತೆ ಮುಖಂಡರು ಯಾರಿದ್ದಾರೆ, ಸಮುದಾಯದ ಮುಖಂಡರು ಏಕಾಏಕಿ ಗೌರವ ಹಾಕುವಂಥದ್ದು, ಅಲ್ಲೇ ನೆಲೆಸಿದ್ದಂತ ಏನು ಒಕ್ಕಲಿಗರ ಸಮುದಾಯದ ಸ್ವಾಮೀಜಿಗಳು ಕೂಡ ಈ ಒಂದು ವಿಚಾರದಲ್ಲಿ ತಡೆ ಹಾಕಲಿಕ್ಕೆ ಮುಂದಾಗಿರುವಂತದ್ದು. ಏನು ಈ ಒಂದು ಕೆಂಪೇಗೌಡ ಜಯಂತಿಗೆ ಬಂದಿದ್ದೀವಿ, ಮತ್ತೆ ಈ ಒಂದು ಜಯಂತಿಯಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ, ಈ ಕಾರ್ಯಕ್ರಮ ಮುಗಿಬೇಕು, ಈ ಒಂದು ವಿಚಾರಗಳಲ್ಲಿ ಗಲಾಟೆ ಮಾಡ್ಕೊಳ್ಳುವಂಥದ್ದು ಸೂಕ್ತವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿಗಳು ತಡೆ ಹಾಕುವಂಥದ್ದು. ಇನ್ನು ಏನು ಒಕ್ಕಲಿಗ ಸಮುದಾಯದ ಏನು ಮುಖಂಡರು ಯಾರಿದ್ದಾರೆ ಇವರು ಕೂಡ ಚಪ್ಪಲಿ ಎಸೆಯೋದ್ರ ಮುಖಾಂತರ ಒಂದು ತಮ್ಮ ಕುಮಾರಸ್ವಾಮಿ ಬೆಂಬಲಿಗರಾಗ್ಬೋದು, ಇನ್ನು ಒಕ್ಕಲಿಗ ಸಮುದಾಯದ ನಾಯಕರಾಗ್ಬೋದು, ಇವರು ಚಪ್ಪಲಿ ಎಸೆಯೋದ್ರ ಮುಖಾಂತರ ಈ ಒಂದು ಪ್ರದೀಪ್ ಈಶ್ವರ್ಗೆ ಗೌರವ ಹಾಕಿರುವಂತ ಪ್ರಕರಣ ನಡೆದಿರುವಂತದ್ದು. ಇನ್ನು ಮುಂದುವರೆದ ಭಾಗವಾಗಿ ಬಹುತೇಕ ಏನು ಒಂದು ಪ್ರದೀಪ್ ಈಶ್ವರ್ ಅವರ ಒಂದು ಬಾಯಿ ಚಪ್ಪಲದಿಂದಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗ್ರಾಸವಾಗಿರುವಂತದ್ದು, ಮತ್ತೆ ಏನು ಚಿಕ್ಕಬಳ್ಳಾಪುರದ ಒಂದು ಹೆಸರು ಮುಂಚೂಣಿಗೆ ಬಂದು ಈ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಕುಮಾರಸ್ವಾಮಿ ಅವರ ವಿರುದ್ಧ ಸ್ವಲ್ಪ ಆರೋಪಗಳು ಮಾಡ್ತಾರಂತ ವಿರುದ್ಧ ಪ್ರದೀಪ್ ಈಶ್ವರ್ ವಿರುದ್ಧ ಒಕ್ಕಲಿಗ ಸಮುದಾಯ ಎಲ್ಲೋ ಒಂದ್ ಕಡೆ ಗೌರವ ಹಾಕಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಎಸ್, ಧನ್ಯವಾದ ರಾಮು ತಮ್ಮೆಲ್ಲ ಮಾಹಿತಿಗಾಗಿ. ಶಿಕ್ಷಣ ಇಲಾಖೆಯ ಚಿಂತಾಮಣಿ